ನಮಸ್ಕಾರ ಎಲ್ರಿಗೂ. ನವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಹಿಂದಿನ ವಿಡಿಯೋದಲ್ಲಿ ನವರಾತ್ರಿಯ ಮೊದಲ ದಿನದ ಆರಾಧ್ಯ ದೇವತೆಯಾದ ಶೈಲಪುತ್ರಿಯ ಹಿನ್ನೆಲೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿನದ ಆರಾಧ್ಯ ದೇವತೆಯಾದ ಬ್ರಹ್ಮಚಾರಿಣಿಯ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯನ್ನು ಪೂಜಿಸಿದರೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ. ತಾಯಿ ಬ್ರಹ್ಮಚಾರಿಣಿ ಯಾರು ಮತ್ತು ದೇವಿಯ ಕಥೆಯ ಹಿನ್ನೆಲೆಯನ್ನು ಈಗ ನೋಡೋಣ. ತಾಯಿ ಬ್ರಹ್ಮಚಾರಿಣಿಯನ್ನು ತಪಸ್ಸಿನ ದೇವತೆ ಎಂದು ಕರೀತಾರೆ. ಬ್ರಹ್ಮಚಾರಿಣಿ ಎಂದರೆ ಅವಿವಾಹಿತರು ಎಂಬ ಅರ್ಥ ಅಲ್ಲ. ಇದರ ಅರ್ಥ ಕಠಿಣವಾದ ತಪಸ್ಸನ್ನು ಆಚರಿಸಿದವರು ಎಂದರ್ಥ. ಬ್ರಹ್ಮ ಎಂದರೆ ತಪಸ್ಸು ಮತ್ತು ಚಾರಿಣಿ ಎಂದರೆ ನಡೆಸುವವರು. ಬ್ರಹ್ಮಚಾರಿಣಿ ಎಂದರೆ ತಪಸ್ಸನ್ನು ಮಾಡುವವಳು. ಪೂರ್ವಜನ್ಮದಲ್ಲಿ ನಾರದರ ಉಪದೇಶದಂತೆ ಶಿವನನ್ನೇ ಪತಿಯನ್ನಾಗಿ ಪಡೆಯಲು ಘೋರ ತಪಸ್ಸನ್ನು ಮಾಡ್ತಾಳೆ. ಆದ್ದರಿಂದಲೇ ಈಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬರುತ್ತೆ. ಈ ಹಂತದಲ್ಲಿ ಕೇವಲ ಹಣ್ಣನ್ನು ತಿಂದು ಜೀವನ ನಡೆಸುತ್ತಿರುತ್ತಾಳೆ. ಮಳೆ ಬಿಸಿಲು ಎನ್ನದೆ ಅತೀ ಕಷ್ಟದ ದಿನಗಳಿಂದ ಗೆಲುವನ್ನು ಸಾಧಿಸಿದಳು ಎಂಬ ಕತೆ ಕೂಡ ಇದೆ. ಕೆಲವು ಪುರಾಣ ಗ್ರಂಥಗಳಲ್ಲಿ ಮರದಿಂದ ಬಿದ್ದಿದ್ದ ಬಿಲ್ವಪತ್ರೆಯ ಎಲೆಗಳನ್ನು ತಿಂದು ಬದುಕಿದಳೆಂದು ತಿಳಿದು ಬರುತ್ತದೆ. ಒಟ್ಟಾರೆ ಈಕೆಯ ಮುಖ್ಯ ಗುರಿ ಭಗವಾನ್ ಶಂಕರನ ಜೊತೆ ವಿವಾಹ. ಹಗಲು ರಾತ್ರಿ ಎನ್ನದೆ ಅತೀ ಕಷ್ಟದಿಂದ ಭಗವಾನ್ ಶಂಕರರ ಆರಾಧನೆಯನ್ನು ಮಾಡುತ್ತಾಳೆ. ಸಾವಿರಾರು ವರ್ಷಗಳು ಕಳೆದರೂ ತಪಸ್ಸನ್ನು ನಿಲ್ಲಿಸದೆ ಮುಂದುವರಿಸುತ್ತಾಳೆ. ದಿನ ಕಳೆದಂತೆ ಮತ್ತಷ್ಟು ಹಠದಿಂದ ಎಲೆಗಳನ್ನು ತಿನ್ನುವುದನ್ನು ಬಿಟ್ಟು ಬಿಡುತ್ತಾಳೆ. ಕ್ರಮೇಣವಾಗಿ ಸರಿಯಾದ ಆಹಾರವಿಲ್ಲದೆ ದೇಹಕ್ಕೆ ವಿಶ್ರಾಂತಿ ಇಲ್ಲದೆ ದೈಹಿಕವಾಗಿ ಕುಗ್ಗಿ ಹೋಗುತ್ತಾಳೆ. ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಬರೀ ಹೂವು ಹಣ್ಣುಗಳನ್ನು ಹಾಗೂ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೆ ಸೇವಿಸುತ್ತಿದ್ದಳು. ನಂತರದಲ್ಲಿ ಎಲೆಯ ಸೇವನೆಯನ್ನು ನಿಲ್ಲಿಸಿದಳು. ಪರ್ಣವೆಂದರೆ ಎಲೆ, ಹಾಗಾಗಿ ಈಕೆಯನ್ನು ಅಪರ್ಣ ಎಂದು ಕೂಡ ಕರೆಯುತ್ತಾರೆ. ಈ ಕುರಿತು ಬ್ರಹ್ಮನು ಇಲ್ಲಿಯವರೆಗೂ ಈ ಮೂರೂ ಲೋಕದಲ್ಲಿ ಯಾರೂ ಇಂತಹ ಕಠಿಣ ತಪಸ್ಸನ್ನು ಮಾಡಿಲ್ಲ, ಸಕಲ ಪುಣ್ಯವೂ ನಿನಗೆ ಲಭಿಸುತ್ತದೆ, ಇಂತಹ ಅಪರೂಪದ ಘಟನೆಗೆ ನೀನೇ ಕಾರಣ ಎಂದು ಹೊಗಳುತ್ತಾನೆ. ಇದರ ಒಂದು ಮೂಲ ಸಂದೇಶವೆಂದರೆ ಯಾರೇ ಆದರೂ ಎಂತಹ ಕಷ್ಟದ ಸಂದರ್ಭ ಬಂದರೂ ಮನಸ್ಸನ್ನು ಬದಲಿಸಬಾರದು ಎಂದರ್ಥ. ಇದು ನವರಾತ್ರಿಯ ಎರಡನೇ ದಿನದ ಆರಾಧ್ಯ ದೇವಿಯಾದ ಬ್ರಹ್ಮಚಾರಿಣಿಯ ಹಿನ್ನೆಲೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿನದ ಆರಾಧ್ಯ ದೇವಿಯಾದ ಚಂದ್ರಕಂಠ ದೇವಿಯ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.